ನೇಮಕಾತಿಯ ವಿಚಾರವಾಗಿ ನಾವು ಶುಭ ಸುದ್ದಿಯನ್ನು ಕೇಳುವಂತಹ ಸಮಯ ಬಂದೇ ಬಿಡ್ತು ಅಂತ ಹೇಳ್ಬೋದು. ಯಾಕಂದರೆ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಎಜುಕೇಟರ್ ಚಾನಲ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೇಮಕಾತಿಗಳ ಸ್ಥಗಿತ ಆಗಿರೋದು ಯಾವ ಕಾರಣಕ್ಕೆ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ನೇಮಕಾತಿಗಳು ಹಲವಾರು ವರ್ಷಗಳಿಂದ ಕೂಡ ಸ್ಥಗಿತವಾಗಿದೆ. ಈಗ 2 ವರ್ಷಗಳಿಂದ ಅಂತಲೇ ಹೇಳ್ಬೋದು. ಈ 2 ವರ್ಷಗಳಿಂದನೂ ನೇಮಕಾತಿಗಳು ಸ್ಥಗಿತ ಆಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಒಳ ಮೀಸಲಾತಿಯ ವಿಚಾರವಾಗಿ ಈ ಒಂದು ವರ್ಷದ ಮೇಲ್ಗಡೆನೆ ಒಳ ಮೀಸಲಾತಿಯ ವಿಚಾರವಾಗಿ ಆ ಒಂದು ನೇಮಕಾತಿಗಳು ಸ್ಥಗಿತ ಆಗಿರೋದು ನಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ರೀತಿ ನೇಮಕಾತಿ ಪ್ರಾರಂಭವಾಗುವ ಈ ಮುನ್ಸೂಚನೆ ಇರುವಾಗಲೇ ಈ ಮೀಸಲಾತಿಯ ಸಲುವಾಗಿ 56% ಮೀಸಲಾತಿಯ ಸಲುವಾಗಿ ಮತ್ತೆ ಅಭ್ಯರ್ಥಿಗಳು ಕೋರ್ಟಿಗೆ ಹೋಗಿರುವಂಥದ್ದು. ಈ ಕೋರ್ಟಿಗೆ ಹೋದಾಗ ಕೋರ್ಟ್ ಸ್ಟೇ ಕೊಟ್ಟಿರುವಂಥದ್ದು. ನೇಮಕಾತಿಗಳು ಪ್ರಾರಂಭವಾಗುವ ಮುಂಚೆ ಕೋರ್ಟ್ ಸ್ಟೇ ಕೊಟ್ಟಿರುವಂಥದ್ದು. ಈ ಸ್ಟೇಯನ್ನು ವೆಕೇಟ್ ಮಾಡಿ ಆದ ನಂತರ ನೇಮಕಾತಿಗಳು ಪ್ರಾರಂಭ ಮಾಡಬೇಕಾಗುತ್ತೆ. ಅಥವಾ ಕೋರ್ಟ್ನ ಡೈರೆಕ್ಷನ್ಸನ್ನು ತಗೊಂಡು ಕೋರ್ಟಿಂದ ನಾವು ಡೈರೆಕ್ಷನ್ಸ್ನ ತಗೊಂಡು ಕೂಡ ನೇಮಕಾತಿಗಳನ್ನು ಆರಂಭ ಮಾಡ್ಬೋದು. ಆದರೆ ಇದೆಲ್ಲವೂ ಸರ್ಕಾರದ ಇಚ್ಛಾಶಕ್ತಿಗೆ ಬಿಟ್ಟಿದೆ. ಆದರೆ ನಾಳೆ ಜನವರಿ 20ರಂದು ಸರ್ಕಾರ ವಕೀಲರನ್ನು ಅವರು ಕಳುಹಿಸಿ ಉತ್ತಮವಾಗಿ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಮತ್ತು ಉತ್ತಮವಾದ ದಾಖಲೆ ಕೊಡಲಿಕ್ಕೂ ಕೂಡ ನಮ್ಮ ಸರ್ಕಾರದ ಪರ ವಕೀಲರು ಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಸರ್ಕಾರದ ಕಡೆಯಿಂದ ಉತ್ತಮವಾಗಿ ದಾಖಲೆಯನ್ನು ಒದಗಿಸಿದ ನಂತರ ಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸನ್ನು ಕೊಟ್ಟು ನೇಮಕಾತಿಗಳು ಆರಂಭವಾಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಕೂಡ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನೇಮಕಾತಿ ವಿಚಾರವಾಗಿ ಹಲವಾರು ಸಲ ಪ್ರತಿಭಟನೆಗಳಾಗಿರುವಂಥದ್ದು ನೀವು ಕಂಡಿರಬಹುದು. ಅದು ಸರ್ಕಾರ ಗಮನಕ್ಕೂ ಕೂಡ ಇದೆ. ಹಲವಾರು ಅಭ್ಯರ್ಥಿಗಳು ಕೂಡ ಮನವಿಯನ್ನು ಸಲ್ಲಿಸಿರುವಂಥದ್ದು ಸರ್ಕಾರಕ್ಕೆ ಮತ್ತು ಇಲಾಖೆಗೆ. ಅದರ ಜೊತೆಗೆ ನೀವು ಕೇಳಿರ್ಬೋದು, ಹಲವಾರು ಸಂಘಟನೆಗಳು ಕೂಡ, ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತು ಅಭ್ಯರ್ಥಿಗಳ ಪರ ಸಂಘಟನೆಗಳು ಕೂಡ ಇಲಾಖೆಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಇಲಾಖೆಯು ಕೂಡ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿರುವಂಥದ್ದು ಆದಷ್ಟು ಬೇಗ ನೇಮಕಾತಿಗಳನ್ನು ಪ್ರಾರಂಭ ಮಾಡಲಿ ಅಂತ. ಆದರೆ ಸರ್ಕಾರ ಹೇಳ್ತಾ ಇರೋದು ಒಂದೇ, ಈ ನೇಮಕಾತಿ ಆಗಲೇಬೇಕು ಅಂತ ಹೇಳಿದ್ರೆ ಮೀಸಲಾತಿ ವಿಚಾರ ಆದಷ್ಟು ಬೇಗ ಬಗೆಹರಿಬೇಕು ಅಂತ. ಆ ಮೀಸಲಾತಿ ವಿಚಾರವನ್ನು ಬಗೆಹರಿಸಲಿಕ್ಕೋಸ್ಕರ ಸರ್ಕಾರ ಕೂಡ ಬಲವಾದ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಈ ಸಲ ಒಂದು ಕೋರ್ಟ್ಗೆ ಎಲ್ಲ ರೀತಿಯ ದಾಖಲೆಗಳನ್ನು ಒಪ್ಪಿಸುವುದಕ್ಕೆ ಸಿದ್ಧ ಆಗಿದೆ ಅಂತಲೇ ಹೇಳ್ಬೋದು. ಈ ದಾಖಲೆಗಳನ್ನು ಒಪ್ಪಿಸಿದ ನಂತರ ಆದಷ್ಟು ಬೇಗ ಒಳ್ಳೆಯ ಒಂದು ಮಾರ್ಗದರ್ಶನ ಕೋರ್ಟ್ ಕಡೆಯಿಂದ ಸರ್ಕಾರಕ್ಕೆ ಸಿಕ್ಕು ನೇಮಕಾತಿಗಳು ಇಮ್ಮಿಡಿಯೇಟಾಗಿ ಪ್ರಾರಂಭವಾಗಲಿ ಅಂತ ನಾವೆಲ್ಲರೂ ಆಶಾಭಾವನೆಯನ್ನು ಇಟ್ಕೊಳ್ಳೋಣ. ಜೊತೆಗೆ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಇನ್ನು ಮುಂದಾದರೂ ನೇಮಕಾತಿಗಳು ಪ್ರಾರಂಭವಾಗಿ ನೀವೆಲ್ಲರೂ ಆದಷ್ಟು ಬೇಗ ಜಾಬನ್ನು, ನಾವು ಕನಸಿನ ಹುದ್ದೆಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತೀನಿ. ಅದರ ಜೊತೆಗೆ ನೀವು ಮುಖ್ಯವಾಗಿ ಮಾಡ್ಕೋಬೇಕಾಗಿರೋದೇನು, ನೇಮಕಾತಿಗಳೇನೋ ಪ್ರಾರಂಭ ಆಗುತ್ತೆ. ಇನ್ ಕೇಸ್ ಅವರೇನಾದರೂ ಈಗ ಕೋರ್ಟ್ ಕಡೆಯಿಂದ ಏನಾದರೂ ಡೈರೆಕ್ಷನ್ಸ್ ಕೊಟ್ಟರು, ನೇಮಕಾತಿಗಳು ಪ್ರಾರಂಭ ಮಾಡಲಿ ಅಂತ ಏನಾದರೂ ಹೇಳಿದರು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ C&R ರೂಲ್ಸ್ ಬಿಡುಗಡೆ ಮಾಡ್ತಾರೆ. ಇಲಾಖೆ ಕಡೆಯಿಂದ C&R ರೂಲ್ಸ್ ಬಿಡುಗಡೆಯಾಗಿ 1 ವಾರದ ಒಳಗಡೆನೇ ಅವರು ನೇಮಕಾತಿ ಮಾಡಲಿಕ್ಕೆ ಅಥವಾ ರಿಕ್ರೂಟ್ಮೆಂಟ್ ನೇಮಕಾತಿಯನ್ನು ಹೊರಡಿಸಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಅಭ್ಯರ್ಥಿಗಳಿಗೆ ಸಮಯದ ಅಭಾವ ತುಂಬ ಆಗುತ್ತೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಸಮಯದ ಅಭಾವ ತುಂಬ ಆಗುತ್ತೆ. ನೀವು ನೋಡಿರ್ಬೋದು TET ಎಷ್ಟು ಸ್ಪೀಡಾಗಿ ಪ್ರೋಸೆಸ್ ಆಯಿತು ಅಂತ. ಅದೇ ರೀತಿ ಸಮಯ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಸತತವಾಗಿ ಪ್ರಯತ್ನ ಮಾಡ್ತಾ ಇರಿ. ನೇಮಕಾತಿ ಆಗೇ ಆಗುತ್ತೆ ಡೆಫಿನೆಟ್ಲಿ. ಬಟ್ ನೀವು ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸದಿರಿ. ಅದರ ಬಗ್ಗೆ ಒಂದು ಒಳ್ಳೆಯ ಉತ್ತಮವಾದ ನಂಬಿಕೆಯನ್ನು ಇಟ್ಕೊಂಡು ನೀವು ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಅವರು ನೇಮಕಾತಿ ಯಾವಾಗ ಮಾಡಿದರೂ ಕೂಡ ಡೆಫಿನೆಟ್ಲಿ ಆ ಒಂದು ಹುದ್ದೆ ನಿಮಗೋಸ್ಕರ ಮೀಸಲಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಮುಖ್ಯವಾಗಿ ಏನು ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ, ಸರ್ಕಾರ ಆಲ್ರೆಡಿ ಅದು ಮನಸ್ಸು ಮಾಡಿದೆ, ನೇಮಕಾತಿಗಳನ್ನು ಪ್ರಾರಂಭ ಮಾಡುತ್ತೆ, ಡೆಫಿನೆಟ್ಲಿ ಮಾಡುತ್ತೆ. ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ನಿಮಗೆ ಒಂದು ಕೆಟ್ಟ ಭಾವನೆ ಬೇಡವೇ ಬೇಡ. ಆಗೋದಿಲ್ಲ ಅಂತ ಸುಮ್ಮನೆ ಹೇಳಿಕೆಗಳನ್ನು ಕೊಡ್ತಾರೆ, ಅದೆಲ್ಲ ಸುಳ್ಳು. ಹೇಳಿಕೆ ಕೊಟ್ಟಿರೋ ಪ್ರಕಾರ ಸರ್ಕಾರ ಡೆಫಿನೆಟ್ಲಿ ನಡ್ಕೊಳ್ಳುತ್ತೆ. ಅದರ ಪ್ರಕಾರ ನಡ್ಕೊಳ್ಳೋದ್ರ ಜೊತೆಗೆ ನೀವು ಎಷ್ಟು ಉತ್ತಮವಾಗಿ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದೀರೋ ಅನ್ನೋದು ಮುಖ್ಯವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಓದುವುದನ್ನು ನಿಲ್ಲಿಸದೆ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇರಿ. ಡೆಫಿನೆಟ್ಲಿ ಈಗ ಮೊದಲು ನೇಮಕಾತಿಗಳ ಆರಂಭವಾದ ತಕ್ಷಣವೇ ಮೊದಲು ಮಾಡಬೇಕಾಗಿರುವಂಥದ್ದೇ ಶಿಕ್ಷಕರ ನೇಮಕಾತಿ. ನಿಮಗೆಲ್ಲರಿಗೂ ಗೊತ್ತು, ಶಿಕ್ಷಕರ ನೇಮಕಾತಿಗೆ ಎಷ್ಟು ಪ್ರಬಲವಾದ ಒಂದು ಹೋರಾಟಗಳು ನಡೀತಾ ಇದ್ದಾವೆ ಮತ್ತು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎಷ್ಟಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಹಾಗಾಗಿ ಶಿಕ್ಷಕರ ನೇಮಕಾತಿ ಮೊದಲು ನಡೆಯುವಂಥದ್ದು. ಶಿಕ್ಷಕರ ನೇಮಕಾತಿಯ ಜೊತೆಗೆ
ಪೊಲೀಸ್ ನೇಮಕಾತಿಗಳು ಕೂಡ ನೆನೆಗುದಿಗೆ ಬಿದ್ದಿರುವಂಥದ್ದು. ಹಾಗಾಗಿ ನೇಮಕಾತಿಗಳ ಪ್ರಾರಂಭವಾಗೋದೇ ಶಿಕ್ಷಕರ ಮತ್ತು ಪೊಲೀಸ್ ಹುದ್ದೆಗಳ ನೇಮಕಾತಿ ಇಮ್ಮಿಡಿಯೇಟಾಗಿ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಓದಿದ್ವು ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ನಾಳೆ ಬರುವಂತಹ ಕೋರ್ಟ್ ತೀರ್ಪು ಎಲ್ಲರಿಗೂ ಆಶಾದಾಯಕವಾಗಿರಲಿ, ಎಲ್ಲರಿಗೂ ಖುಷಿ ತರುವಂತಾಗಿರಲಿ, ಸಿಹಿ ಸುದ್ದಿಯನ್ನು ಕೊಡುವಂತಾಗಲಿ ಅಂತ ಹೇಳ್ತಾ, ಜೊತೆಗೆ ಯಾರ್ಯಾರು ಯಾವ ಯಾವ ಹುದ್ದೆಗಳಿಗೆ ಓದ್ತಾ ಇದ್ದೀರೋ, ಯಾವ ಯಾವ ಪೋಸ್ಟ್ಗಳಿಗೆ ಓದ್ತಿದ್ದೀರೋ ಅದರ ಒಂದು ಸಿಲೆಬಸ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ ತೆಗೆಸ್ಕೊತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಆ ಸಿಲೆಬಸ್ ಪ್ರಕಾರ ನೀವು ಸ್ಟಡಿ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರುವಂತಹ ನಿಮ್ಮ ಕನಸಿನ ಹುದ್ದೆಯನ್ನು ಪಡಿತೀರಾ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ನಾವು ತೆಗೆದುಕೊಳ್ಬೇಕಾಗಿರುವಂತಹ ನಿರ್ಧಾರ ತುಂಬ ಮುಖ್ಯವಾಗಿರುತ್ತೆ. ನಾವು ಯಾವ ಹುದ್ದೆಯನ್ನು ಪಡೆಯಲು ಓದ್ತಾ ಇರ್ತೀವೋ ಆ ಹುದ್ದೆಯನ್ನು ಪಡಿಬೇಕಾದ್ರೆ ಆ ಹುದ್ದೆಗೆ ಮೀಸಲಾಗಿರುವಂತಹ ಸಿಲೆಬಸ್ ಪಠ್ಯಕ್ರಮ ತುಂಬ ಮುಖ್ಯ ಆಗುತ್ತೆ. ಆ ಪಠ್ಯಕ್ರಮಕ್ಕನುಗುಣವಾಗಿ ನಾವು ಏನಾದರೂ ಸ್ಟಡಿ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಅಂದ್ಕೊಂಡಿರುವಂತಹ ಹುದ್ದೆಯನ್ನು ನಾವು ಪಡಿತೀವಿ. ಹಾಗಾಗಿ ನೇಮಕಾತಿ ಡೆಫಿನೆಟ್ಲಿ ಆಗುತ್ತೆ. ಇದೇ ತಿಂಗಳಲ್ಲಿ ಒಂದು ನೇಮಕಾತಿಗೆ ಮಾರ್ಗದರ್ಶನ ಕೋರ್ಟ್ ಕಡೆಯಿಂದ ಸಿಕ್ತು ಅಂತ ಹೇಳಿದ್ರೆ ಇದೇ ತಿಂಗಳ ಕೊನೆಯಲ್ಲಿ C&R ರೂಲ್ಸ್ ಬಿಡೋದ್ರ ಮುಖಾಂತರ ನೇಮಕಾತಿಗಳು ಪ್ರಾರಂಭ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ನಿರಂತರವಾಗಿ ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಇರಿ ಅಂತ ಹೇಳ್ತಾ, ಇದೇ ರೀತಿ ಉಪಯುಕ್ತ ಮತ್ತು ಲೇಟೆಸ್ಟ್ ಮಾಹಿತಿಗಾಗಿ ಇದರ ಜೊತೆಗೆ ನಾಳಿನ ಕೋರ್ಟಲ್ಲಿ ಏನಾಯಿತು ಅನ್ನೋದ್ರ ವಿಚಾರವಾಗಿ ನಾಳೆ ನಿಮಗೆ ಮತ್ತೆ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೇನೆ. ಇದೇ ರೀತಿ ಲೇಟೆಸ್ಟ್ ಆ್ಯಂಡ್ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.